ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಮಗಳು ಟ್ರಿಂಕೆಟ್ ಸ್ನೇಕ್ ಅಂದರೆ ಆಭರಣದ ಹಾವು, ಇಂಡಿಯನ್ ಆಭರಣದ ಹಾವು ಅಂತ ಈ ಸ್ನೇಕನ್ನು ಹಿಡಿದು ಇವತ್ತು ನಾನು ನನ್ನ ಮಗಳದ ಭವಾನಿ ಕೈಯಲ್ಲಿ ನಾನು ಕೊಟ್ಟಿದ್ದೀನಿ. ಅವಳು ಕೂಡ ಈ ಯಾವುದೇ ಒಂದು ಭಯ ಇಲ್ಲದೇ ಯಾವನ್ನು ಹಿಡ್ಕೊಂಡು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸೋಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತೋರಿಸಿದ್ದಾಳೆ. ಎಲ್ಲರಿಗೂ ಧೈರ್ಯ ಬರಲಿ ಅಂತ. ಯಾಕಂದರೆ ಇದು ಆಭರಣದ ಹಾವು ಅಂತ. ಇದ್ರದ್ದು ಏನಪ್ಪ ಅಂದರೆ ನೋಡಿ ಯಾವ ಥರ ಆಭರಣದ ಹಾವು ಯಾವ ಥರ ಇರ್ತದೆ ಅಂದರೆ, ಇದು ಹೆಚ್ಚು ಹಳ್ಳಿ ಬಾಡದಲ್ಲಿ ಇರ್ತಕ್ಕಂಥ ಒಂದು ಏನಪ್ಪ ಅಂದರೆ ಜಂತಿ ಅಂದರೆ ಪಡ್ಜಂತಿ. ಇದು ಹಳೆಯ ಮನೆಗಳು ಇರ್ತಾವಲ್ಲ, ಆ ಮನೆಗಳಲ್ಲಿ ಈ ಹಾವು ಕಂಡು ಬರ್ತೈತಿ. ನೋಡಿದ್ರಲ್ಲ, ಎಲ್ಲ ನನ್ನ ಮಕ್ಕಳು ಇವು ಹಿಡ್ಕೊಂತದವು. ಯಾವುದೋ ಒಂದು ಭಯ ಇರುತ್ತಲ್ಲ, ಈ ಹಾವು ಯಾವುದೇ ಹೆಚ್ಚು ಯಾವ ಮನುಷ್ಯರಿಗೆ ಕಡಿಯೋಂಥ ಒಂದು ಸ್ವಾಭಾವಿಕವನ್ನು ಹೊಂದಿರಂಗಿಲ್ಲ. ಯಾಕಪ್ಪ ಅಂದರೆ ಈ ಹಾವು ಒಂದು ಒಳ್ಳೆ ಮುಗ್ಧ ಜೀವಿ. ಒಂದು ಇದು ಏನಪ್ಪ ಅಂದರೆ ಕಡಿಯೋದು ಇಲ್ಲ. ಆ್ಯಕ್ಚುಲಿ 199% ಇದು ಕಡಿಯೋದಿಲ್ಲ ಹಾವು. ಆದರೆ ಇದು ಸಣ್ಣ ಸಣ್ಣ ಇಲಿ ಮರಿಗಳನ್ನು, ಹಲ್ಲಿಗಳನ್ನು, ಸಣ್ಣ ಸಣ್ಣ ಯಾವುದೊಂದು ಚಿಟ್ಟೆಗಳನ್ನು ಹಿಡಿದು ಬೇಟೆಯಾಡಿ ಬೇಟೆಯಾಡ್ತಕ್ಕಂಥ ಒಂದು ಇದು ಮಾಡ್ತೈತಿ. ಇದು ಬೇಟೆಯಾಡಿ ಒಂದು ಆಹಾರವನ್ನು ಹುಡುಕೊಂತ ಇರ್ತೈತಿ. ಆದರೆ ಈ ಹಾವಿನ ಬಗ್ಗೆ ಹೆದರೋಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಅಲ್ಲೂ ಹಳ್ಳಿ ಬಾಡದಲ್ಲಿ ಇರ್ತಕ್ಕಂಥ ಹಾವು ಇದು. ನೋಡಿದ್ರಲ್ಲ, ನೋಡಿದೆ ಯಾವುದೇ ಭಯ ಇಲ್ದಂಗೆ ಅವರು ಮೈ ಮೇಲೆಲ್ಲ ಬಿಟ್ಕೊಂಡಿದ್ರು. ಯಾಕಂದರೆ ನಿಮಗೂ ಕೂಡ ಯಾವ್ದು ಭಯ ಬರದೇ ಇರ್ಬೇಕಂತ, ಬರದೇ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಈ ಹಾವು ಕಡಿಯೋಲ್ಲ ಅಂದರೂ ಕೂಡ ನಿಮಗೆ ನೀವು ಅವ್ರು ಕಡಿಯೋಲ್ಲ ಅಂತಾರೆ, ಅವ್ರು ಬಿಟ್ಕೊಂಡ್ರೆ ಯಾಕೆ ಬೇಕಪ್ಪ, ನಾವು ಒಂದು ವೇಳೆ ಕಡಿದ್ರೆ ನಾವೇನು ಮಾಡೋಣ ಹಂಗೆ ಹಿಂಗೆ ಅಂತಂದು ನೀವು ನಾವು ಹಿಡಿದ್ರು ಈ ಥರ ತಿಳ್ಕೊತೀರಿ. ಆದರೆ ನಮ್ಮ ಮಕ್ಕಳ ಕೈಯಾಗ ಕೊಟ್ಟು ನಾವು ಅದನ್ನು ಹಾವು ತೋರಿಸ್ದಾಗ, ಯಾಕಂದ್ರೆ ನಮ್ಮ ಮಕ್ಕಳ ಮ್ಯಾಗ ನಮಗೆ ಅಷ್ಟು ಪ್ರೀತಿ ಇರ್ತೈತಿ. ಯಾಕಂದ್ರೆ ಅವ್ರದ್ದು ಒಂದು ಜೀವದ ಮೇಲೆ ನಮಗೆ ಒಂದು ಕಾಳಜಿ ಇರ್ತೈತಿ, ಹೌದಲ್ಲ. ಅದೇ ರೀತಿಗೆ ಅದಕ್ಕೆ ಅವ್ರ ಕೈಯಲ್ಲಿ ನಾವು ಕೊಟ್ಟಾಗ ನಿಮ್ಮ ಮಕ್ಕಳ ಮ್ಯಾಗ ಇಂಥ ಹಾವು ಯಾವ ಥರ ಇರ್ತೈತಿ ಏನನ್ನೋದು ನೋಡಿದಾಗ ಅದಕ್ಕೆ ಭಯ ಇರೋದಿಲ್ಲ. ಯಾಕಪ್ಪ ಅಂದ್ರೆ ನೋಡಿ ಫ್ರೆಂಡ್ಸ್, ಇದು ಹಾವು ಯಾವ ಥರ ಇರ್ತೈತಿ ಏನಪ್ಪ ಅಂದರೆ ನೋಡಿ. ನೋಡಿ ನಮ್ಮ ಮಗಳ ಮೇಲೆಲ್ಲ ಇದು ಹತ್ತಿದೆ. ಆದರೂ ಇದು ಬಾಯಲ್ಲಿ ಇದೆ. ಹತ್ತಿರ ಹೋದರೂ ಆಕಿಗೆ ಭಯಲ್ಲ. ಹಾವು ತನ್ನ ಏನು ಒಂದು ವಿಕೃತ ಅದು ಏನೋ ಒಂದು ಅಟ್ಯಾಕ್ ಮಾಡೋವಂಥ ಇದನ್ನು ಟ್ರೈ ಮಾಡ್ತಾಯಿಲ್ಲ. ನೋಡಿದ್ರಲ್ಲ ದೇ ಫ್ರೆಂಡ್ಸ್, ಇದು ಈ ಹಾವು ಆಭರಣದ ಹಾವು ಟ್ರಿಂಕೆಟ್ ಸ್ನೇಕ್. ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೆ ಟ್ರಿಂಕೆಟ್ ಸ್ನೇಕ್, ಇಂಡಿಯನ್ ಟ್ರಿಂಕೆಟ್ ಸ್ನೇಕ್ ಅಂತ ಟೈಪ್ ಮಾಡಿ ಅದು ಬರುತ್ತೆ. ಇದೇ ಹಾವು ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ಯಾವ್ಯಾವ ನಮ್ಮಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಯಾವ್ಯಾವ ಹಾವುಗಳು, ವಿಷಕಾರಿ ಹಾವುಗಳು, ವಿಷವಲ್ಲದ ಹಾವುಗಳು, ಆಮೇಲೆ ಏನು ನಂಜು, ಆಮೇಲೆ ವಿಷಕಾರಿ ಯಾವು ಅನ್ನೋದನ್ನು ನಾವು ನನ್ನ ಮಗಳು ಅದು ತಲೆ ಮೇಲೆ ಇದು ಬಳ್ಳು ಮಾಡಿದ್ರು ಕೂಡ ಅದು ಕಡಿಯೋಕೆ ಅದು ಇದು ಮಾಡ್ತಾಯಿಲ್ಲ. ಇದೇ ರೀತಿಯಾಗಿ ನಾವು ಇನ್ನೂ ನಿಮಗೆ ಹಲವಾರು ಹಾವುಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೇವೆ ಫ್ರೆಂಡ್ಸ್. ಅದೇ ರೀತಿಗೆ ಯಾವ ಹಾವುಗಳಿಗೆ ನೀವು ತೊಂದರೆ ಮಾಡಬೇಡಿ. ಯಾವುದೋ ಇದಕ್ಕಾದ್ರೆ ನಾವು ಹಿಚ್ಕೋದಾತು, ಅದನ್ನು ಏನೋ ಒಂದು ತೊಂದರೆ ಕೂಡ ಮಾಡಕತ್ತಿದ್ರೆ, ಅದು ಏನೋ ತ್ರಾಸಾಗೋ ಒಂದು ಸಂದರ್ಭ ಕಂಡ್ರೆ ಮಾತ್ರ ಅದು ನಮ್ಮಲ್ಲಿ ಅದು ಬಾಯಿ ಹಾಕೋಕ್ಕೆ ಟ್ರೈ ಮಾಡ್ತೈತಿ. ಆದರೆ ನಾವು ಅದಕ್ಕೆ ಯಾವುದು ತೊಂದರೆ ಮಾಡದೇ ಇರದೇ ಇದ್ದರೆ ಅದು ನಮಗೇನು ತೊಂದರೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಎಲ್ಲರೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೂ ಮತ್ತೆ ಹೆಚ್ಚಾನತ್ತು ಯಾವ್ಯಾವ ಹಾವುಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಯಾವ ಹಾವುಗಳ ಬಗ್ಗೆ ನೋಡಿದ್ರಲ್ಲ, ಯಾವ ಹಾವುಗಳ ಬಗ್ಗೆ ಮಾಹಿತಿ ಬೇಕು, ಯಾವ ಹಾವುಗಳು ವಿಷ ಇರ್ತವೆ, ಯಾವ ಹಾವುಗಳು ವಿಷ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮಗೆ ಮೆಸೇಜ್ ಮುಖಾಂತರ ಕಮೆಂಟ್ ಮಾಡಿ. ಅದೇ ರೀತಿ ನಾವು ಬೇಕಾದ್ರೆ ನಿಮಗೆ ಮಾಹಿತಿ ನಮಗೆ ಗೊತ್ತಿರ್ತಕ್ಕಂಥ ಹಾವುಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ. ಯಾಕಂದರೆ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಪರಿಪೂರ್ಣವಾಗಿರ್ಬೇಕು. ಯಾಕಪ್ಪ ಅಂದರೆ ನಮಗೆ ಒಂದು ಅರೆಬರೆ
ಅರ್ಧಂಬರ್ಧ ನಮಗೆ ಮಾಹಿತಿ ಇದ್ದರೆ ನಾವು ಅದನ್ನು ನಿಮಗೆ ಮಾಹಿತಿ ಕೊಡೋಕೆ ಹೋಗೋ ಆಗಲ್ಲ. ಯಾಕಂದರೆ ನಾನು ತಿಳ್ಕೊಂಡಾದ್ಮೇಲೆ ನಾನು ನಿಮಗೆ ಮಾಹಿತಿ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಇದು ನಾನು ತಿಳ್ಕೊಂಡಾದ್ಮೇಲೆ ಈ ಹಲವಾರು ಹಾವುಗಳು ಇದೇ ಥರ ಕೆಲವೊಂದು ಮನುಷ್ಯನ ಒಂದು ಫ್ರೆಂಡ್ಲಿಯಾಗಿರ್ತಕ್ಕಂಥ ಹಾವುಗಳದವು. ನೋಡಿದ್ರಲ್ಲ, ನಮ್ಮ ಮಗಳು ಒಂದು ನಿರ್ಭಯ ಅಂದ್ರೆ ಯಾವುದೇ ಒಂದು ಭಯ ಭೀತಿ ಆಕಿ ಹಾವು ಹಿಡ್ದನಿ ಅನ್ನೋ ಒಂದು ಭಯ ಇಲ್ಲ. ಅದೇ ರೀತಿಯಾಗಿ ಅಂಥ ಹಾವುಗಳನ್ನು ಹಿಡ್ಕೊಂಡು ಆಕೆ ತೋರಿಸ್ತಾ ಇದ್ದಾಳೆ. ಅದೇ ರೀತಿಗೆ ಓಕೆ ಫ್ರೆಂಡ್ಸ್, ಮತ್ತು ಯಾವುದೇ ಹಾವುಗಳ ಬಗ್ಗೆ ನಿಮಗೆ ಡೌಟ್ ಇದ್ದರೆ, ಯಾವ ಹಾವುಗಳು ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ವಾತಾವರಣ ತಕ್ಕಂಗೆ ಯಾವ ಕಂಡು ಬರ್ತಾವೆ ಆ ಹಾವಿನ ಬಗ್ಗೆ ಒಂದು ವಿಡಿಯೋ ಮಾಡಿ ಬೇಕಾರೆ ಎಲ್ಲ ಮೆಸೇಜ್ ಮಾಡಿ, ಇಂಥ ಹಾವಿನ ಒಂದು ಇಮೇಜ್ ಕಳಿಸಿ, ಹಾವಿನ ಬಗ್ಗೆ ಪೂರ್ಣವಾದ ನಾನು ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್, ನನಗೆ ಗೊತ್ತು ಇದ್ದ ಮಟ್ಟಿಗೆ. ಯಾಕಂದರೆ ಗೊತ್ತಿಲ್ಲದೆ ನಾವು ಯಾವುದು ನಿಮಗೆ ಮಾಹಿತಿ ಕೊಡಲ್ಲ. ಓಕೆ ಫ್ರೆಂಡ್ಸ್, ಅದೇ ರೀತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಫ್ರೆಂಡ್ ಇಲ್ಲಿ ನೋಡಿല്ലേ ಪವನಿ, ಹಂಗೆ ಲೈಕ್ ಮಾಡಿ ಅಂತ ಶೇರ್ ಮಾಡಿ ಅಂತ ಹೇಳ್ಬಿಡಿ ಹಂಗೆ ಪ್ರೇಕ್ಷಕರಿಗೆ. ಇಲ್ಲಿ ನೋಡಿಲ್ಲ, ಇಲ್ಲಿ ಹೇಳಿಬಿಡಿ ಬಟ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಡಿ. ಲೈಕ್ ಮಾಡಿ ಶೇರ್ ಮಾಡಿ. ಓಕೆ, ನೀನು ಹೇಳು ಜಾನು. ಲೈಕ್ ಮಾಡಿ ಶೇರ್. ಓಕೆ.